ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾಮ ಮಂದಿರ ರಾಮನ ಭಕ್ತರಿಗೆ ಬಿಜೆಪಿಯಿಂದಾಗ ಅಯೋಧ್ಯೆಯ ಪ್ರವಾಸ ಭಾಗ್ಯ. ರಾಮ ಭಕ್ತರಿಗೆ ಬಿಜೆಪಿಯಿಂದ ಅಯೋಧ್ಯೆ ಪ್ರವಾಸ ಭಾಗ್ಯ. ಅದು ಯಾವಾಗ? ರಾಮ ಮಂದಿರ ಉದ್ಘಾಟನೆಯ ಬಳಿಕ ಬಿಜೆಪಿಯಿಂದ ಇದು ಚುನಾವಣಾ ದಾಳ. ರಾಮ ಭಕ್ತರ ಮೇಲೆ ರಾಮಬಾಣ ಪ್ರಯೋಗಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ರಾಮ ಮಂದಿರ ದರ್ಶನಕ್ಕೆ ಹೋಗುವ ರಾಮ ಭಕ್ತರಿಗೆ ಪ್ರವಾಸಕ್ಕೆ ನೆರವನ್ನು ಕೊಡ್ತಾರಂತೆ. ರಾಮ ಭಕ್ತರ ಒಲವು ಗಳಿಸುವ ಮೂಲಕ ಚುನಾವಣಾ ಲಾಭದತ್ತ ಕಣ್ಣನ್ನು ಇಟ್ಟಿದೆ ಬಿಜೆಪಿ. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದರು. ಎಲ್ಲವೂ ಕೂಡ ಇರ್ಬೋದು, ಚುನಾವಣಾ ಗಿಮಿಕ್ ಇರ್ಬೋದು. ಬಟ್ ಹೇಗೆ ಹಜ್ ಯಾತ್ರಿಕರಿಗೆ ಸರ್ಕಾರದ ವತಿಯಿಂದ ಸಬ್ಸಿಡಿ ಸಿಗ್ತಾ ಇತ್ತೋ ಅದೇ ರೀತಿ ಇನ್ನು ಮುಂದೆ ಬಿಜೆಪಿಯವರ ಹೆಲ್ಪ್ ಮಾಡ್ತಾರಂತೆ. ಅಯೋಧ್ಯೆಗೆ ಹೋಗುವ ರಾಮ ಭಕ್ತರ ಪ್ರವಾಸಕ್ಕೆ ಬಿಜೆಪಿ ನೆರವು ಕೊಡುತ್ತಂತೆ. ಜನವರಿ ತಿಂಗಳಂತ್ಯಕ್ಕೆ, ಅಂದರೆ ಈ ತಿಂಗಳ ಅಂತ್ಯಕ್ಕೆ ಅಯೋಧ್ಯೆಗೆ ಹೋಗುವವರಿಗೆ ಅಗತ್ಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಈಗಾಗಲೇ ಪಕ್ಷದ ನಾಯಕರಿಗೆ ಮತ್ತು ಪ್ರಮುಖ ಕಾರ್ಯಕರ್ತರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಯೋಧ್ಯೆಗೆ ಹೋಗುವ ಭಕ್ತರಿಗೆ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ. ಲೋಕಸಭೆ ವಿಧಾನಸಭೆ ಕ್ಷೇತ್ರಗಳಿಂದ ಅಯೋಧ್ಯೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಸಂಸದರು, ಶಾಸಕರು, ಪರಿಷತ್ ಸದಸ್ಯರಿಗೆ ಹೈಕಮಾಂಡ್ ಈಗ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಆಯಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ಅಲ್ಲೇ ಮಾಡಬೇಕು ಅಂತ ಏನಿಲ್ಲ. ಯಾವ ಕ್ಷೇತ್ರದಲ್ಲಿ ಬೇಕಾದರೂ ರಾಮ ಮಂದಿರ ಅಥವಾ ಅಯೋಧ್ಯೆಯ ಪ್ರವಾಸವನ್ನು ನಿಯೋಜನೆ ಮಾಡ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈ ಅಯೋಧ್ಯೆಗೆ ಪ್ರವಾಸ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಯಾವ ರೀತಿ ನೆರವನ್ನು ನೀಡೋದಕ್ಕೆ ಬಿಜೆಪಿಯ ಪ್ಲಾನ್ ಅಂತ? ಅರವಿಂದ್, ಹೌದು, ಬಿಜೆಪಿಯ ಹೈಕಮಾಂಡ್ ಎಲ್ಲ ಸಂಸದರಿಗೆ, ಶಾಸಕರಿಗೆ, ವಿಧಾನ ಪರಿಷತ್ನ ಸದಸ್ಯರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. 22ರ ಬಳಿಕ ಏನು 22ನೇ ತಾರೀಕು ಮೋದಿ ಅವರು ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಸಾರ್ವಜನಿಕರು ಕೂಡ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿನೇ ಬಿಜೆಪಿ ಹೈಕಮಾಂಡ್ ಇದನ್ನ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದನೂ ಕೂಡ ಎಲ್ಲರಿಗೂ ಯಾರೆಲ್ಲ ರಾಮನನ್ನ ನೋಡಬೇಕು ಅಂತ ಇರ್ತಾರೋ ಸೊ ಅವರಿಗೆ ಉಚಿತವಾಗಿ ಪ್ರವಾಸವನ್ನ ಕೊಡುವಂಥದ್ದು, ಅವರಿಗೆ ಬಸ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳುವಂಥದ್ದು, ಪ್ರಯಾಣದ ಭತ್ಯೆಗಳನ್ನು ಬರೆಸುವಂಥದ್ದು, ಹೀಗೆ ರಾಮ ಮಂದಿರಕ್ಕೆ ಯಾರೆಲ್ಲ ತೆರಳಬೇಕು ಅನ್ನುವಂಥ ಆಸಕ್ತಿ ಇದೆಯೋ ಅವರಿಗೆ ಅಲ್ಲಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಸೂಚನೆ. ಪ್ರಮುಖವಾಗಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ರಾಮ ಮಂದಿರ ವಿಚಾರವನ್ನು ಇಟ್ಕೊಂಡು ಹೋಗುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಇದನ್ನೇ ನಾವು ಪ್ಲಸ್ ಮಾಡ್ಕೊಳ್ಳೋಣ ಅನ್ನುವಂಥ ವಿಚಾರ. ಯಾಕೆಂದ್ರೆ ಸಾವಿರಾರು ವರ್ಷದ ಕನಸು ರಾಮ ಮಂದಿರದ ನಿರ್ಮಾಣ. ಸೊ ಈಗ ರಾಮ ಮಂದಿರದ ನಿರ್ಮಾಣ ಕಾರ್ಯ ಆಗಿದೆ. ಇದನ್ನ ಸಹಜವಾಗಿ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂಥದ್ದು ಚರ್ಚೆ. ಕಾಂಗ್ರೆಸ್ ಅವರಂತೂ ಇದನ್ನ ಬಳಸ್ಕೊಳ್ಳೋದಿಲ್ಲ. ಹಾಗಾಗಿ ಬಿಜೆಪಿಯ ಶಾಸಕರು, ಸಂಸದರು ಇದನ್ನ ಬಳಸಿಕೊಂಡು ಜನರಿಗೆ ಒಂದು ರಾಮನನ್ನ ನೋಡಿದ ಸಂತೃಪ್ತಿಯೂ ಆಗಬೇಕು, ಜೊತೆಗೆ ಅದು ಬಿಜೆಪಿಗೂ ಲಾಭ ಆಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಹಾಗಾಗಿ ತಮ್ಮ ಪ್ರಮುಖ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡಿದೆ. ಎಲ್ಲರೂ ಸಾರ್ವಜನಿಕರಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನು ಮಾಡಿಕೊಟ್ಟು ರಾಮ ಮಂದಿರದ ದರ್ಶನವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನೀಡಿರುವಂತದ್ದು. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಅದು ಅವರವರ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಮಾಡ್ತಕ್ಕಂಥದ್ದು.